ಸ್ನೇಹಿತರೆ, ನಮ್ಮ ಜೀವನ ಜೊತೆ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಲ್ಬರ್ಟ್ ಐನ್ಸ್ಟೈನ್. ಸ್ನೇಹಿತರೆ, ಈ ಪ್ರಪಂಚ ಕಂಡ ಖ್ಯಾತ ವಿಜ್ಞಾನಿ. ಇವರೊಬ್ಬರೇ ಸಾವಿರ ವಿಜ್ಞಾನಿಗಳಿಗೆ ಸಮ. ಆದರೆ ಇಂತಹ ಗ್ರೇಟ್ ವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ಯಾಕೆ ಕಳ್ಳತನ ಮಾಡ್ತಾರೆ? ಅದನ್ನು ಕಳ್ಳತನ ಮಾಡಿದ್ದು ಯಾರು? ಅಷ್ಟಕ್ಕೂ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ವಿಶೇಷತೆ ಏನು? ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳು ಈಗಲೂ ಇದೆಯಾ? ಒಂದು ವೇಳೆ ಅದು ಈಗಲೂ ಇದ್ದರೆ ಅದು ಈಗ ಎಲ್ಲಿದೆ? ಇಂತಹ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ಆಲ್ಬರ್ಟ್ ಐನ್ಸ್ಟೈನ್ ಅವರು ವಿಜ್ಞಾನ ಲೋಕಕ್ಕೆ ನೀಡಿದ ಕೊಡುಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಆಲ್ಬರ್ಟ್ ಐನ್ಸ್ಟೈನ್ ಅವರು ಈ ಪ್ರಪಂಚ ಕಂಡ ಅತ್ಯಂತ ಮೇಧಾವಿ ವ್ಯಕ್ತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗದ ವಿಷಯಗಳನ್ನ, ಕನಿಷ್ಠ ಪಕ್ಷ ಅದರ ಬಗ್ಗೆ ಯೋಚನೆ ಮಾಡಲು ಕೂಡ ಸಾಧ್ಯವಾಗದ ವಿಷಯಗಳನ್ನ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅದನ್ನು ಸುಲಭವಾಗಿ ಯೋಚನೆ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ ಅದನ್ನು ಪ್ರಪಂಚಕ್ಕೆ ಸುಲಭವಾಗಿ ಅರ್ಥವಾಗುವ ವಿಧಾನದಲ್ಲಿ ವಿಸ್ತರಿಸ್ತಾ ಇದ್ರು. ಆಲ್ಬರ್ಟ್ ಐನ್ಸ್ಟೈನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ E=mc², ಫೋಟೋ ಎಲೆಕ್ಟ್ರಿಕ್ ಲಾಸ್ ಅನ್ನು ಕಂಡುಹಿಡಿದು ಇಡೀ ಪ್ರಪಂಚವೇ ಆಶ್ಚರ್ಯ ಪಡುವಂತೆ ಮಾಡ್ತಾರೆ. ಈ ಒಂದು ಸಂಶೋಧನೆಗೆ ಅವರು ನೊಬೆಲ್ ಪುರಸ್ಕಾರವನ್ನು ಕೂಡ ಪಡೆದುಕೊಳ್ತಾರೆ. ಹಾಗಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅಸಾಮಾನ್ಯವಾಗಿ ಯೋಚನೆ ಮಾಡೋದನ್ನು ಹಾಗೂ ಅರ್ಥ ಮಾಡಿಕೊಳ್ಳೋದನ್ನು ನೋಡಿದ ಜನ ಅವರಿಗೆ ಸಾಮಾನ್ಯ ಮನುಷ್ಯರಿಗಿಂತ ವಿಭಿನ್ನವಾದ ಮೆದುಳು ಇದೆ ಅಂತ ಅಂದುಕೊಳ್ತಾರೆ. ಈ ವಿಷಯದ ಬಗ್ಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಕೂಡ ಗೊತ್ತಿತ್ತು. ಹಾಗಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ತಾನು ಸತ್ತ ನಂತರ ಯಾರು ತನ್ನ ದೇಹದ ಯಾವುದೇ ಅವಯವಗಳ ಮೇಲೆ ಯಾವುದೇ ಸಂಶೋಧನೆಗಳನ್ನ ಮಾಡಬಾರ್ದು ಅಂತ ಬಯಸ್ತಾರೆ. ಹಾಗಾಗಿ ತಾನು ಸತ್ತ ನಂತರ ತನ್ನ ದೇಹವನ್ನು ಸುಟ್ಟು ಹಾಕಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಆದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಯಾವುದನ್ನ ನಡೆಯಬಾರದು ಅಂತ ಅಂದುಕೊಂಡಿದ್ರು ಅದನ್ನೇ ನಡೆದು ಹೋಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು 1955 ಏಪ್ರಿಲ್ 18ರಂದು ಪ್ರಿನ್ಸ್ಟನ್ ಹಾಸ್ಪಿಟಲ್ನಲ್ಲಿ ನಿಧನವಾಗ್ತಾರೆ. ಆಗ ಅಟಾಪ್ಸಿ ಮಾಡಲು ಬಂದ ಡಾಕ್ಟರ್ ಥಾಮಸ್ ಹಾರ್ವಿ ಅವರು ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ಯಾರಿಗೂ ಕೂಡ ಗೊತ್ತಾಗದಂತೆ ನಿಗೂಢವಾಗಿ ಕಳ್ಳತನವನ್ನು ಮಾಡ್ತಾರೆ. ಯಾಕಂದ್ರೆ ಆ ಡಾಕ್ಟರ್ ಥಾಮಸ್ ಹಾರ್ವಿ ಅವರಿಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನಲ್ಲಿ ಸಾಮಾನ್ಯ ವ್ಯಕ್ತಿಯ ಮೆದುಳಿಗಿಂತ ವಿಭಿನ್ನ ವಿಶೇಷತೆ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗಿರುತ್ತೆ. ಈ ಕೆಲಸವನ್ನ ಮಾಡಿದ್ರೆ ಉಂಟಾಗುವ ಸಮಸ್ಯೆಗಳಿಗಿಂತ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಬಗ್ಗೆ ತಿಳಿಯಬೇಕನ್ನೋ ಕುತೂಹಲವೇ ಡಾಕ್ಟರ್ ಥಾಮಸ್ ಹಾರ್ವಿ ಅವರನ್ನ ಈ ಕೆಲಸ ಮಾಡುವಂತೆ ಮಾಡುತ್ತೆ. ಆದರೆ ಪ್ರಿನ್ಸ್ಟನ್ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ಗೆ ಕೆಲ ದಿನಗಳ ನಂತರ ಈ ವಿಷಯ ಗೊತ್ತಾದ ಮೇಲೆ ಆ ಡಾಕ್ಟರ್ ಥಾಮಸ್ ಹಾರ್ವಿ ಅವರನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಆದರೆ ಡಾಕ್ಟರ್ ಹಾರ್ವಿ ಅವರು ತಲೆ ಕೆಡಿಸಿಕೊಳ್ಳದೆ ಅದನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರ ಮಗನಾದ ಹನ್ಸ್ ಆಲ್ಬರ್ಟ್ ಅವರ ಜೊತೆ ಚರ್ಚೆ ಮಾಡಿ ಅವರ ತಂದೆಯ ಬ್ರೈನ್ ಮೇಲೆ ಸ್ಪೆಷಲ್ ಸಂಶೋಧನೆ ಮಾಡುವಂತೆ ಪರ್ಮಿಷನ್ ಅನ್ನು ಪಡೆದುಕೊಳ್ತಾರೆ. ನಂತರ ಅಲ್ಲಿಂದ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನಲ್ಲಿರುವ ಪ್ರತ್ಯೇಕವಾದ ವಿಷಯವನ್ನು ಕಂಡುಹಿಡಿದು ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ವಿಶೇಷತೆಯನ್ನ ಹೊರ ಜಗತ್ತಿಗೆ ತಿಳಿಸಬೇಕು ಅಂತ ಅಂದುಕೊಳ್ತಾರೆ. ಅಲ್ಲಿಂದ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಸಂಶೋಧನೆ ಪ್ರಾರಂಭವಾಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಕದ್ದ ಡಾಕ್ಟರ್ ಥಾಮಸ್ ಹಾರ್ವಿ ಅವರು ಒಬ್ಬ ಖ್ಯಾತ ಪ್ಯಾಥಾಲಜಿಸ್ಟ್ ಆಗಿರ್ತಾರೆ. ಹಾಗಾಗಿ ಈ ಡಾಕ್ಟರ್ ಹಾರ್ವಿ ಅವರಿಗೆ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಬಗ್ಗೆ ಗೊತ್ತಿರುತ್ತೆ ಹೊರತು ಆದರೆ ಮೆದುಳಿನ ಬಗ್ಗೆ ರಿಸರ್ಚ್ ಮಾಡೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆದರೂ ಕೂಡ ಹೇಗಾದರೂ ಮಾಡಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ವಿಶೇಷತೆಯ ಬಗ್ಗೆ ತಿಳಿಯಬೇಕೆಂದು ಬಯಸ್ತಾರೆ. ಆದರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಹಾರ್ವಿ ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಯಾಕಂದ್ರೆ ಅವರು ತನ್ನ ಕೆಲಸ ಕಳೆದುಕೊಂಡಿರ್ತಾರೆ. ಪ್ಯಾಥಾಲಜಿಸ್ಟ್ ಅನ್ನೋ ಹೆಸರು ಕೂಡ ಹೋಗುತ್ತೆ. ಆದರೆ ಡಾಕ್ಟರ್ ಹಾರ್ವಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ಫ್ರೀಜರ್ ಮಾಡಿ ಅದನ್ನು ಪೆನ್ಸಿಲ್ವೇನಿಯಾದಲ್ಲಿನ ಫಿಲಡೆಲ್ಫಿಯಾ ನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಂತರ ಅಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ಅನೇಕ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಾರೆ. ನಂತರ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ 240 ಭಾಗಗಳಾಗಿ ಕತ್ತರಿಸಿ ಪ್ರತಿ ತುಂಡನ್ನ ಪ್ರತ್ಯೇಕ ಬಾಕ್ಸ್ನಲ್ಲಿ ಸೇಕರಿಸಿ ಇಟ್ಟುಕೊಳ್ತಾರೆ. ಆದರೆ ಈ ವಿಚಾರವಾಗಿ ತನ್ನ ಹಾಗೂ ತನ್ನ ಪತ್ನಿಯ ಮಧ್ಯೆ ಮನಸ್ತಾಪ ಉಂಟಾಗಿ ಅವರಿಬ್ಬರ ಮಧ್ಯೆ ವಾದ ವಿವಾದ ಪ್ರಾರಂಭವಾಗುತ್ತೆ. ಡಾಕ್ಟರ್ ಹಾರ್ವಿ ಅವರ ಪತ್ನಿ ಆ ಮೆದುಳನ್ನು ಹೊರಗೆ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ರು. ಇದರಿಂದಾಗಿ ಇವರಿಬ್ಬರ ವಾದ ವಿವಾದ ಮಿತಿ ಮೀರಿದ್ರಿಂದ ಇದೇ ವಿಚಾರಕ್ಕೆ ಅವರು ಡೈವರ್ಸ್ ಅನ್ನು ಕೂಡ ಪಡೆದುಕೊಳ್ತಾರೆ. ನಂತರ ಡಾಕ್ಟರ್ ಹಾರ್ವಿ ಅವರು ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ತೆಗೆದುಕೊಂಡು ಅಮೆರಿಕದ ಕ್ಯಾನಸ್ ನಗರದ ವಿಚಿಟಾಗಿ ಹೋಗ್ತಾರೆ. ಅಲ್ಲಿ ಬಯೋಲಜಿ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಮೆಡಿಕಲ್ ಸೂಪರ್ವೈಸರ್ಗೆ ಕೆಲಸಕ್ಕಾಗಿ ಸೇರಿಕೊಳ್ತಾರೆ. ಹಾಗೂ ತನ್ನ ಬಿಡುವಿನ ಸಂದರ್ಭದಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಮೇಲೆ ಸಂಶೋಧನೆಯನ್ನು ಮಾಡ್ತಾ ಇರ್ತಾರೆ. ಇದಾದ ನಂತರ ಅವರು ಅಲ್ಲಿಂದ ಅನೇಕ ಉದ್ಯೋಗಗಳನ್ನ ಬದಲಾಯಿಸುತ್ತಾ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ತೆಗೆದುಕೊಂಡು ಅನೇಕ ನಗರಗಳಿಗೆ ಹೋಗ್ತಾರೆ. ಆದರೆ ತುಂಬಾ ವರ್ಷಗಳು ಕಳೆದರೂ ಕೂಡ ಡಾಕ್ಟರ್ ಹಾರ್ವಿ ಅವರಿಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಮೇಲೆ ದೃಢವಾದ ಸಂಶೋಧನೆಗಳನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗೂ ಅದೇ ಸಂದರ್ಭದಲ್ಲಿ ಮತ್ತೆ ಅವರ ಮೆಡಿಕಲ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಅಲ್ಲಿಂದ ಡಾಕ್ಟರ್ ಹಾರ್ವಿ ಅವರ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅಂದ್ರೆ ಅವರು ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಉಂಟಾಗುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಡಾಕ್ಟರ್ ಹಾರ್ವಿ ಅವರಿಗೆ ಒಂದು ಒಳ್ಳೆಯ ಐಡಿಯಾ ಕೂಡ ಬರುತ್ತೆ. ಅದು ಏನಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಭಾಗಗಳನ್ನ ಪ್ರಪಂಚದ ಖ್ಯಾತ ನ್ಯೂರಾಲಜಿಸ್ಟ್ಗಳಿಗೆ ಸಂಶೋಧನೆಗಾಗಿ ಕಳಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳು ಕಳ್ಳತನ ಮಾಡಿದ 30 ವರ್ಷಗಳ ನಂತರ ಅಂದರೆ 1985ರಲ್ಲಿ ಮೊದಲ ಬಾರಿಗೆ
ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿಗೆ ಸಂಬಂಧಿಸಿದ ಸಂಶೋಧನೆಗಳನ್ನ ರಿಪೋರ್ಟ್ಸ್ಗಳನ್ನ ಪಬ್ಲಿಷ್ ಮಾಡ್ತಾರೆ. ಅಲ್ಲಿಂದ ಸುಮಾರು 28 ವರ್ಷಗಳವರೆಗೂ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಬಗ್ಗೆ ಅನೇಕ ರಿಪೋರ್ಟ್ಸ್ಗಳು ಪಬ್ಲಿಷ್ ಆಗ್ತಾನೆ ಇರ್ತವೆ. ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳು ಸಾಮಾನ್ಯ ಜನಗಳ ಮೆದುಳಿಗಿಂತ ವಿಭಿನ್ನವಾಗಿರುತ್ತೆ. ಕಾರ್ಪಸ್ ಕ್ಯಾಲೋಸಮ್ ಅನ್ನೋ ಒಂದು ಮೆದುಳಿನ ಭಾಗ ಸಾಮಾನ್ಯ ಜನಗಳ ಮೆದುಳಿಗಿಂತ ವಿಭಿನ್ನವಾಗಿದೆ ಅಂತ ಗೊತ್ತಾಗತ್ತೆ. ಬನ್ನಿ ಹಾಗಾದ್ರೆ ಇದನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ನಾವು ಪ್ರಾರಂಭದಲ್ಲಿ ಮೆದುಳಿನ ಬಗ್ಗೆ ಕೆಲ ವಿಷಯಗಳನ್ನ ತಿಳಿದುಕೊಳ್ಳಬೇಕಾಗತ್ತೆ. ಮನುಷ್ಯನ ಮೆದುಳು 2 ಭಾಗಗಳಾಗಿ ವಿಭಜಿಸಲ್ಪಟ್ಟಿರುತ್ತೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅದು ಮೆದುಳಿನ ಯಾವುದಾದ್ರೂ ಒಂದು ಭಾಗದಲ್ಲಿ ಫೀಡ್ ಆಗಿರುತ್ತೆ. ನಮ್ಮ ಎಡಭಾಗದ ಮೆದುಳು ನಮ್ಮ ದೇಹದಲ್ಲಿನ ಬಲಭಾಗದ ಮೆದುಳನ್ನ ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ 90% ಜನಗಳ ಎಡಭಾಗದ ಮೆದುಳು ಅರ್ಥ ಮಾಡಿಕೊಳ್ಳೋದನ್ನ, ಲೆಕ್ಕ ಮಾಡೋದನ್ನ ಹಾಗೂ ಬರವಣಿಗೆ ಕೆಲಸವನ್ನು ಕೂಡ ಫೀಡ್ ಮಾಡಿಕೊಳ್ಳುವ ಕಾರ್ಯವನ್ನು ಮಾಡುತ್ತೆ. ಅದೇ ತರಹ ಬಲಭಾಗದ ಮೆದುಳಿನ ಕೆಲಸ ಏನಂದ್ರೆ ಕ್ರಿಯೇಟಿವಿಟಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಶೇಪ್ಸ್, ಆರ್ಟ್ ಹಾಗೂ ಮ್ಯೂಸಿಕ್ ನಂತವುಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ. ಇನ್ನು ಕಾರ್ಪಸ್ ಕ್ಯಾಲೋಸಮ್ ಅಂದ್ರೆ ಏನು, ಈ ಭಾಗ ಯಾವ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಉದಾಹರಣೆಗಾಗಿ ನೀವೊಂದು ಕೀಬೋರ್ಡ್ನಲ್ಲಿ ಟೈಪಿಂಗ್ ಮಾಡ್ತಾ ಇದ್ರ ಅಂತ ಅಂದುಕೊಳ್ಳಿ. ತಮ್ಮ 2 ಕೈಗಳು ಟೈಪಿಂಗ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತವೆ. ಆ ಸಂದರ್ಭದಲ್ಲಿ ರೈಟ್ ಹ್ಯಾಂಡ್ನಿಂದ ಯಾವುದಾದ್ರೂ ಒಂದು ತಪ್ಪಾಗಿ ಟೈಪಿಂಗ್ ಆದ್ರೆ ತಕ್ಷಣ ಲೆಫ್ಟ್ ಹ್ಯಾಂಡ್ ಆ ತಪ್ಪನ್ನ ಡಿಲೀಟ್ ಮಾಡುತ್ತೆ. ಅಂದ್ರೆ ಬಲಭಾಗದ ಮೆದುಳಿನಿಂದ ಯಾವುದಾದ್ರೂ ತಪ್ಪಾದ್ರೆ ಎಡಭಾಗದ ಮೆದುಳು ಆ ಸಮಾಚಾರವನ್ನ ಬಲಭಾಗದ ಮೆದುಳಿಗೆ ರವಾನೆ ಮಾಡಿ ಅದನ್ನ ಸರಿಪಡಿಸುತ್ತೆ. ಹೀಗೆ ಮೆದುಳಿನ 2 ಭಾಗದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಮಾಹಿತಿಯನ್ನು ರವಾನೆ ಮಾಡುವ ಕೆಲಸವನ್ನ ಈ ಮೆದುಳಿನ ಕಾರ್ಪಸ್ ಕ್ಯಾಲೋಸಮ್ ಭಾಗ ಮಾಡುತ್ತೆ. ಸೊ ಇದೇ ಕಾರ್ಪಸ್ ಕ್ಯಾಲೋಸಮ್ ಮೆದುಳಿನ ಭಾಗ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನಲ್ಲಿ ಸಾಮಾನ್ಯ ಜನಗಳಿಗಿರುವ ಕಾರ್ಪಸ್ ಕ್ಯಾಲೋಸಮ್ಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಅವರ ಎಡ ಹಾಗೂ ಬಲಭಾಗದ ಮೆದುಳಿನ ನಡುವೆ ಪರಸ್ಪರವಾಗಿ ತುಂಬಾ ಬಲವಾದ ಕನೆಕ್ಷನ್ ಇರುತ್ತೆ. ಹಾಗಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಹಾಗೂ ಪರಿಸ್ಥಿತಿಗಳನ್ನ ತುಂಬಾ ಸರಳವಾಗಿ ಊಹೆ ಮಾಡಿಕೊಳ್ತಾ ಇದ್ರು. ಈ ಕಾರ್ಪಸ್ ಕ್ಯಾಲೋಸಮ್ ದೊಡ್ಡದಾಗಿರುವುದರ ಜೊತೆಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಪ್ಯಾಟರ್ನ್ ಕೂಡ ಸಾಮಾನ್ಯ ಜನಗಳಿಗಿಂತ ವಿಭಿನ್ನವಾಗಿರುತ್ತೆ. ಹಾಗಾಗಿ ಅವರ ಮೆದುಳಿನಲ್ಲಿ ನ್ಯೂರಾನ್ಗಳ ಚಲನೆ ಹೆಚ್ಚು ಪ್ರಭಾವಶಾಲಿಗೆ ಇರ್ತಿತ್ತು ಅಂತ ಸಂಶೋಧನೆಗಳ ಮುಖಾಂತರ ತಿಳಿದು ಬರುತ್ತೆ. ನ್ಯೂರಾನ್ಗಳ ಪ್ರಭಾವದಿಂದ ಆಲ್ಬರ್ಟ್ ಐನ್ಸ್ಟೈನ್ ಅವರು ಮ್ಯಾಥಮೆಟಿಕ್ಸ್ ನಲ್ಲಿ ಹೆಚ್ಚು ಚುರುಕಾಗಿದ್ರು. ಆಲ್ಬರ್ಟ್ ಐನ್ಸ್ಟೈನ್ ಅವರು ತುಂಬಾ ಕಠಿಣವಾದ ಲೆಕ್ಕಗಳನ್ನ ಮಾಡಲು ಪೇಪರ್ ಹಾಗೂ ಪೆನ್ನು ಬದಲಾಗಿ ತನ್ನ ಮೆದುಳನ್ನ ಉಪಯೋಗಿಸ್ತಾ ಇದ್ರು. ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನಲ್ಲಿ ನ್ಯೂರಾನ್ಗಳು ಹೆಚ್ಚು ಪ್ರಭಾವಶಾಲಿಗೆ ಇರಲು ಕಾರಣ ಏನು ಅಂತ ನೋಡೋದಾದ್ರೆ, ಸಾಮಾನ್ಯ ಜನಗಳ ಮೆದುಳಿನ ತೂಕ 1400 ಗ್ರಾಂ ಹೊಂದಿರುತ್ತೆ. ಆದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ತೂಕ 1230 ಗ್ರಾಂ ಹೊಂದಿದ್ದು. ಹಾಗಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ಲೈನ್ಸ್ ಕೂಡ ಸ್ವಲ್ಪ ಚಿಕ್ಕದಾಗಿರುವುದರಿಂದ ಹೆಚ್ಚು ನ್ಯೂರಾನ್ಗಳು ಹೊಂದಿತ್ತು ಅಂತ ಸಂಶೋಧನೆಗಳು ಹೇಳ್ತಿವೆ. ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಡುವ ಇನ್ನೊಂದು ಪ್ರಶ್ನೆ ಏನಂದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಹುಟ್ಟಿನಿಂದಲೇ ಮೆದುಳು ದೊಡ್ಡದಾಗಿತ್ತಾ ಅಥವಾ ಬೆಳೆಯುತ್ತಾ ಅದು ದೊಡ್ಡದಾಗಿ ಬದಲಾವಣೆ ಆಗುತ್ತಾ ಹೋಯ್ತಾ ಅನ್ನೋದು. ಸಂಶೋಧಕರು ಅನೇಕ ಸಂಶೋಧನೆಗಳನ್ನ ಮಾಡಿದ ನಂತರ ಗೊತ್ತಾಗಿದ್ದು ಏನಂದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಅವರು ಹುಟ್ಟಿದ 5 ವರ್ಷಗಳವರೆಗೂ ಅವರಿಗೆ ಮಾತು ಬರ್ತಾ ಇರಲ್ಲ. ಆದ್ರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು 2 ರಿಂದ 3 ವರ್ಷದ ಒಳಗೆ ಮಾತನಾಡೋದನ್ನು ಕಲಿತುಕೊಳ್ತಾರೆ. ಆದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು 5 ವರ್ಷದ ನಂತರ ಮಾತನಾಡಲು ಪ್ರಾರಂಭಿಸಿದ ನಂತರ ಕೂಡ ತುಂಬಾ ಕಡಿಮೆ ಮಾತನಾಡ್ತಾ ಇದ್ರು. ಯಾಕಂದ್ರೆ ಯಾವಾಗಲೂ ತನ್ನ ಯೋಚನೆಯಲ್ಲೇ ಇರ್ತಾ ಇದ್ರು ಹಾಗೂ ಅವರಿಗೆ ವಸ್ತುಗಳ ಬಗ್ಗೆ, ವಿಷಯಗಳ ಬಗ್ಗೆ ಕಡಿಮೆ ನೆನಪಿನ ಶಕ್ತಿಯನ್ನು ಹೊಂದಿದ್ರು. ಅವರಿಗೆ ಬೈಹೆಟ್ ಮಾಡಲು ಬರ್ತಾ ಇರಲಿಲ್ಲ. ಆದರೆ ಮ್ಯಾಥಮೆಟಿಕ್ಸ್ ನಂಬರ್ಸ್ಗಳನ್ನ ಲಾಜಿಕಲ್ ಮಾರ್ಗದಲ್ಲಿ ಪ್ರೊಸೆಸಿಂಗ್ ಮಾಡೋದಲ್ಲಿ ಅವರು ನಿಪುಣರಾಗಿದ್ರು. ಆಲ್ಬರ್ಟ್ ಐನ್ಸ್ಟೈನ್ ಅವರು ತನ್ನ ಶಾಲಾ ದಿನಗಳಲ್ಲಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತಾ ಇದ್ರು. ಆದರೆ ಮ್ಯಾಥಮೆಟಿಕ್ಸ್ ಹಾಗೂ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಮಾತ್ರ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ತಾ ಇದ್ರು. ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ 12 ವರ್ಷ ವಯಸ್ಸಿದ್ದಾಗ ಅವರ ಫ್ಯಾಮಿಲಿ ಟೀಚರ್ ಒಬ್ರು ಒಂದು ಜಿಯೋಮೆಟ್ರಿಕ್ ಪುಸ್ತಕವನ್ನ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮನೆಯಲ್ಲಿ ಮರೆತು ಬಿಟ್ಟು ಹೋಗ್ತಾರೆ. ಆಗ ಆಲ್ಬರ್ಟ್ ಐನ್ಸ್ಟೈನ್ ಅವರು ಆ ಪುಸ್ತಕವನ್ನ ಕೇವಲ 1 ದಿನದಲ್ಲಿ ಓದಿಕೊಂಡು ಅದರಲ್ಲಿದ್ದ ಎಲ್ಲ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ತನ್ನ 14ನೇ ವಯಸ್ಸಿನಲ್ಲಿ ಇಂಟಿಗ್ರಲ್ಸ್ ಅಂಡ್ ಡಿಫರೆನ್ಷಿಯಲ್ ಕ್ಯಾಲ್ಕುಲೇಷನ್ ಅನ್ನು ಬಿಡಿಸೋದ್ರಲ್ಲಿ ಮಾಸ್ಟರ್ ಆಗ್ತಾರೆ. ಅದು ಅಲ್ಲದೆ ವಿಜ್ಞಾನದಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಎಷ್ಟು ನಾಲೆಜ್ ಇತ್ತು ಅಂದ್ರೆ, ಕ್ಲಾಸ್ನಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಟೀಚರ್ಗೆ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಆ ಟೀಚರ್ ಕೂಡ ಭಯ ಬೀಳ್ತಾ ಇದ್ರು. ಯಾಕಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅಷ್ಟು ಕಠಿಣವಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಂತೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು 26 ವರ್ಷ ವಯಸ್ಸಿದ್ದಾಗಲೇ ಅವರು 4 ರಿಸರ್ಚ್ ಪೇಪರ್ಗಳನ್ನ ಬಿಡುಗಡೆ ಮಾಡಿ ಇಡೀ ಪ್ರಪಂಚ ಆಶ್ಚರ್ಯ ಪಡುವಂತೆ ಮಾಡ್ತಾರೆ. ಇಂದು ಆಲ್ಬರ್ಟ್ ಐನ್ಸ್ಟೈನ್ ಅವರು ನೀಡಿದ ಥಿಯರಿಗಳು ಇಲ್ಲದೆ ಹೋಗಿದ್ರೆ ಇಂದು ವಿಜ್ಞಾನ ಅಪೂರ್ಣ ಆಗ್ತಿತ್ತು ಅಂತ ತುಂಬಾ ವಿಜ್ಞಾನಿಗಳ ಅಭಿಪ್ರಾಯವಿದೆ. ತುಂಬಾ ಜನ ವಿಜ್ಞಾನಿಗಳು ಹಾಗೂ ವೈದ್ಯರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಹುಟ್ಟಿದ ನಂತರ ಅವರ ಮೆದುಳು ಸ್ಪೆಷಲ್ ಆಗಿ ಬದಲಾಗಿದೆ ಅಂತ ರಿಸರ್ಚ್ನಲ್ಲಿ ಕಂಡುಹಿಡಿತಾರೆ. ಹೀಗೆ ಬದಲಾಗಲು ಮುಖ್ಯ ಕಾರಣ ಏನಂದ್ರೆ, ಅವರಿಗೆ ಯಾವುದಾದರೂ ಪ್ರಶ್ನೆಗಳ ಉತ್ತರ ಸಿಗದೆ ಹೋದಾಗ ಅದಕ್ಕಾಗಿ ತನ್ನ ಸ್ವಂತ ಮೆದುಳಿನ ಸಹಾಯದಿಂದ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿತಾ ಇದ್ರು. ಹೀಗೆ ಮಾಡ್ತಾ ಇರೋದ್ರಿಂದ ಅವರ ಮೆದುಳು ಹೀಗೆ ವಿಭಿನ್ನವಾಗಿ ರೂಪುಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳು ಇದೆಯಾ? ಒಂದು ವೇಳೆ ಅದು ಈಗಲೂ ಇದ್ರೆ ಅದು ಈಗ ಎಲ್ಲಿದೆ ಅಂತ ತಿಳಿಯೋದಾದ್ರೆ, ಅದು ಅಮೆರಿಕದಲ್ಲಿನ ದಿ ಮಟರ್ ಮ್ಯೂಸಿಯಂನಲ್ಲಿ ಈಗಲೂ ಕೂಡ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳನ್ನ ಭದ್ರವಾಗಿ ಸ್ವೀಕರಿಸಿ ಇಡಲಾಗಿದೆ ಅಂತ ಹೇಳ್ತಾ ಆಲ್ಬರ್ಟ್ ಐನ್ಸ್ಟೈನ್ ಅವರ ಮೆದುಳಿನ ವಿಶೇಷತೆಯ ಬಗ್ಗೆ
ಹಾಗೂ ಇವರ ಅಪಾರವಾದ ಬುದ್ಧಿವಂತಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.